ಹಾಸನದಲ್ಲಿ ನಿರ್ಮಾಣವಾಗ್ತಾ ಇದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿಯನ್ನು ಕೃಷ್ಣ ಬೈರೇಗೌಡರು ವೀಕ್ಷಿಸಿದ್ದಾರೆ. ಹೌದು ನೋಡಿ, ಹಾಸನದಲ್ಲಿ ನಿರ್ಮಾಣವಾಗ್ತಾ ಇದೆ ಆಸ್ಪತ್ರೆಯ ವೀಕ್ಷಣೆಯಲ್ಲಿ ಕೃಷ್ಣ ಬೈರೇಗೌಡರು ತೊಡಕೊಂಡಿದ್ದಾರೆ. 2018ರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನೋಡಿ. ಮತ್ತೊಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಕಾಮಗಾರಿಯನ್ನು ಪೂರ್ಣಗೊಳಿಸುವುದಕ್ಕೆ 9 ಕೋಟಿ ಹೆಚ್ಚುವರಿ ಹಣ ಅಗತ್ಯ ಇದೆ. ಅನುದಾನ ಕೊರತೆಗಾಗಿ ಕಾಮಗಾರಿ ನಿಂತಿತ್ತು. ಹೆಚ್ಚುವರಿ ಹಣವನ್ನು ಬಿಜೆಪಿ ಸರ್ಕಾರ ಅನುದಾನ ಕೊಟ್ಟಿರಲಿಲ್ಲ. ಇದು ಹಾಸನದಲ್ಲಿ ಕೃಷ್ಣ ಬೈರೇಗೌಡರು ಉಲ್ಲೇಖ ಮಾಡಿರುವಂಥ ಕೆಲವೊಂದು ವಿಚಾರಗಳು. ಸೊ ಅಂದಾಜು 2028ರಲ್ಲಿ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧವಾಗಬಹುದು. ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಸಿಎಂಗೆ ಹೆಚ್ಚುವರಿ ಅನುದಾನಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದು 9 ಕೋಟಿ ಹೆಚ್ಚುವರಿ ಹಣಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ. ಸೊ ಹಾಗಾಗಿ 9 ಕೋಟಿ ರೂಪಾಯಿ ನೆನ್ನೆ ಕೊಟ್ಟಿದ್ದಾರೆ. ಒಟ್ಟು 63 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗ್ತಿದೆ ಅಂತ ಕೃಷ್ಣ ಬೈರೇಗೌಡರು ಉಲ್ಲೇಖ ಮಾಡಿದ್ದಾರೆ. ಸ್ಪಷ್ಟವಾಗಿ ಅವರಿಗೆ ಉತ್ತರ ಕೊಡಬೇಕು. ಅವರು ಜನ ಕೇಳೋದೆಲ್ಲ ನಾವು ಮಾಡ್ಕೊಡಕ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಬರೋರು ಹೆಂಗಿರ್ತಾರೆ ಅಂದ್ರೆ, ಅವ್ರದ್ದೇನೋ ಪರ್ಸನಲ್ ಡಿಸ್ಪ್ಯೂಟ್ಗಳಿರ್ತವೆ, ನಮ್ಮ ಹತ್ರ ಬರ್ತಾರೆ, ಅದನ್ನ ಅವ್ರವ್ರದ್ದು ಸೆಟ್ಲ್ ಮಾಡ್ಕೊಳಕ್ಕೆ. ಅದಕ್ಕೆಲ್ಲ ನಾವು ಪಾರ್ಟಿ ಆಗಕ್ ಆಗೋದಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ಅವ್ರ ಮುಖಕ್ಕೂ ಹೇಳ್ತೇನೆ, ನಿಮ್ಗೆ ಎಲ್ಲಾರ ಮುಂದೆನೂ ಮೈಕಲ್ಲೂ ಹೇಳ್ತೇನೆ. ಅವ್ರು ಕೇಳೋದೆಲ್ಲ ಸರಿ ಇರುತ್ತೆ ಅಂತಾನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಸರಿ ಇರೋದನ್ನ ದಯವಿಟ್ಟು ಮಾಡ್ಕೊಡ್ಬೇಕು. ಇದು ಅಧಿಕಾರಿಗಳು ಇಷ್ಟೇ ನಾನು ನಿಮ್ಮಿಂದ ಕೇಳುವಂತಹದ್ದು. ಆಗೋ ಕೆಲಸ ದಯವಿಟ್ಟು ಮಾಡಿಕೊಡಿ. ಆವಾಗ ಮಾತ್ರ ಈ ನಾವು ಇವತ್ತು ಮಾಡ್ತಾ ಇರೋ ಪ್ರಯತ್ನಕ್ಕೆ ಒಂದು ನಿಜವಾಗಿ ಅರ್ಥ ಸಿಗುತ್ತೆ. ಅದನ್ನ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಇವತ್ತು ಇದು